ಡಾಗ್ ಸತೀಶ್ ಹೋದಲ್ಲಿ ಬಂದಲ್ಲಿ ಮಾಧ್ಯಮಗಳ ಎದುರು ಮಾತನಾಡ್ತಲೇ ಇದ್ದಾರೆ. ಯೂಟ್ಯೂಬ್ ಚಾನೆಲ್ ಇರಲಿ, ಟಿವಿ ಮಾಧ್ಯಮಗಳೇ ಇರಲಿ, ಅವರು ಸಂದರ್ಶನವನ್ನ ನೀಡ್ತಿದ್ದಾರೆ. ಈಗ ಅವರು ಒಂದು ವಿಷಯಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಗಿಲ್ಲಿ ಗೆಲ್ಲಲ್ಲ ಎಂದು ಕುಡಿದ ನಶೆಯಲ್ಲಿ ಹೇಳಿದ್ದು ಅಷ್ಟೇ ಎಂದು ಸತೀಶ್ ಅವರು ಹೇಳಿಕೆ ನೀಡಿದ್ದಾರೆ. ಗಿಲ್ಲಿ ಗೆಲ್ಲಲ್ಲ ಎಂದು ಸತೀಶ್ ಅವರು ಮೊದಲಿನಿಂದಲೂ ಹೇಳುತ್ತಾ ಬರ್ತಿದ್ರು. ಗಿಲ್ಲಿ ಕೊಳಕ, ಬಿಗ್ ಬಾಸ್ ಮನೆಯಲ್ಲಿ ನನಗೆ ತುಂಬಾನೇ ಚಿತ್ರಹಿಂಸೆ ಕೊಟ್ಟಿದ್ರು ಎಂದು ಈಗೆಲ್ಲ ಸತೀಶ್ ಅವರು ಹೇಳ್ಕೊಂಡು ಬಂದಿದ್ರು. ಪಾರ್ಟಿ ಒಂದರಲ್ಲಿ ಮಾತನಾಡಿದ ಸತೀಶ್, ಗಿಲ್ಲಿ ಹೊರಗೆ ಬಂದಾಯ್ತು, ನಾನೇ ಹೊರಕ್ಕೆ ತಂದಿದ್ದು ಎಂದೆಲ್ಲ ಏನೇನೋ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಹೋದಲ್ಲಿ ಬಂದಲ್ಲಿ ಇದೇ ಪ್ರಶ್ನೆ ಎದುರಾಗ್ತಿದೆ. ಇದಕ್ಕೆ ಅವರು ಸ್ಪಷ್ಟವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಗಿಲ್ಲಿ ಗೆಲ್ಲಲ್ಲ ಎಂದು ನಾನು ಹೇಳಿದ್ದೆ ನಿಜ, ಆದ್ರೆ ಅದು ಸತ್ಯವಾಗಿಲ್ಲ. ನಾನೇನು ಭವಿಷ್ಯ ಹೇಳುವ ಜ್ಯೋತಿಷಿನ? ನಾನು ಸಾಮಾನ್ಯ ಮನುಷ್ಯ. ಜ್ಯೋತಿಷಿಗಳು ಹೇಳಿದ ಮಾತೆ ಕೆಲವೊಮ್ಮೆ ಸುಳ್ಳಾಗ್ತದೆ. ಹೀಗಿರುವಾಗ ನನ್ನದು ಯಾವ ಲೆಕ್ಕ? ನಾನು ಕುಡಿದ ನಶೆಯಲ್ಲಿ ಹಾಗೆ ಹೇಳಿದ್ದೇನೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಸತೀಶ್ಗೆ ಹೋದಲ್ಲಿ ಬಂದಲ್ಲಿ ಇದೇ ವಿಷಯಕ್ಕೆ ಹೇಳುತ್ತಿರುವುದರಿಂದ ಅವರಿಗೆ ಇರಿಟೇಷನ್ ಆಗ್ತಿರುವುದು ಕಾಣಿಸ್ತಿದೆ. ಇನ್ನು ಗಿಲ್ಲಿ ಅಭಿಮಾನಿಗಳು ಡಾಗ್ ಸತೀಶ್ ಹಾಗೂ ಅವರ ತಾಯಿ ಮೊಬೈಲ್ಗೆ ಕರೆ ಮಾಡಿ ಬೆದರಿಕೆ ಹಾಕ್ತಿದ್ದಾರಂತೆ. ಈ ಪ್ರಕರಣದಲ್ಲಿ ಕೇಸ್ ಮಾಡಿ ಕೆಲವರನ್ನ ಅರೆಸ್ಟ್ ಮಾಡಿಸುವುದಾಗಿ ಕೂಡ ಸತೀಶ್ ಅವರು ಹೇಳಿಕೊಂಡಿದ್ದಾರೆ. ಸತೀಶ್ ಅವರು ಹೇಳುವ ಬಹುತೇಕ ವಿಷಯಗಳು ಸುಳ್ಳು ಎಂದು ಎಲ್ಲರಿಗೂ ಅನಿಸುತ್ತದೆ. ಅವರ ಹೇಳಿಕೆಗಳು ಸಾಕಷ್ಟು ಟ್ರೋಲ್ ಕೂಡ ಆಗ್ತಿವೆ. ಅವರು ನಿಜ ಹೇಳಿದ್ರು ಯಾರು ನಂಬುವುದಿಲ್ಲ ಎಂಬಂತಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.